ಕುಂದಾಪುರದವನಲ್ಲಿ ನಾನು ಹುಟ್ಟು ಬೆಳೆದಿದ್ದೀನಿ, ಅಲ್ಲಿ ಜಾಗ ನೋಡಿದ್ದೀನಿ. ಒಬ್ಬ ಸಾಮಾನ್ಯ ಮನುಷ್ಯ ಅವನ ಆ ಮೂಮೆಂಟಲ್ಲಿ ಅಲ್ಲಿದ್ದಾಗ ಅವನ ಫ್ರಸ್ಟ್ರೇಷನ್ ಆಚೆ ಹಾಕೋ ಒಂದು ವಿಧಾನವಾಗಿ ಕಾಣ್ಬೋದೇ ಹೊರತು ಅದನ್ನ ಸಂಸ್ಕೃತಿ ಒಳಗಡೆ ಇನ್ಕ್ಲೂಡ್ ಮಾಡುವಂಥದ್ದು ಒಂದಲ್ಲ ಅಂತ ಒಂದು ಅನಿಸಿಕೆ. ಸುಪ್ರೀತ್ ಸರ್ಗೆ ಏನೋ ಕೇಳ್ತಾ ಇದ್ರಿ ಸರ್. ಸುಪ್ರೀತ್ ಅವರೇ, ನಿಮ್ಗೆ ಬರೋ ಫಿಲ್ಮ್ಸ್ ಆಸ್ ಅ ಡಿಸ್ಟ್ರಿಬ್ಯೂಟರು ನಿಮ್ಗೆ ಬರೋ ಫಿಲಮ್ಸು ಏನು ಎಲ್ಲ ಕಾಂಟ್ರವರ್ಸಿಯಲ್ಲೇ ಬರುತ್ತೆ. ನಿಮ್ಗೆ ಅದು ಖುಷಿ ಆಗ್ತಾ ಇದೆಯಾ? ಅಂದರೆ ಅದೇ ಪ್ರಮೋಷನ್ ಮಾಡ್ತಾ ಇದೆ, ನಿಮ್ಗೇನು ಬರೀ ಡಿಸ್ಟ್ರಿಬ್ಯೂಟ್ ಮಾಡೋದಂತನಾ? ಎಲ್ರಿಗೂ ನಮಸ್ತೆ. ಕಾಂಟ್ರವರ್ಸಿ ಬಂದರೆ ಏನಕ್ಕೆ ಬರುತ್ತೆ ಅಂದರೆ ಅದನ್ನು ಸಾಲ್ವ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಬರುತ್ತಲ್ವ ಮೇಡಮ್. ಇದು ಮಾತು. ಓಕೆ, ಎನಿವೆ, ನೀವು ಫಿಲಮ್ ನೋಡಿದ್ದೀರಾ ಅನ್ಸುತ್ತೆ. ನಾನು ತುಂಬ ರಫ್ ಕಾಪಿ ನೋಡಿದ್ದೆ. ಟುಡೇ ವೆನ್ ಐ ಸಾ ಅಂದರೆ ನಂಗೆ ಲಾಸ್ಟ್ ಟೈಮ್ ಒಂದು ಗ್ಲಿಮ್ಸ್ ಕಳಿಸಿದ್ರು. ವಾಟ್ ಐ ಸಾ ಆ್ಯಂಡ್ ಅವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ತುಂಬ ಚೇಂಜಸ್ ಇದೆ. ಎಸ್ಪೆಷಲಿ ದಿಸ್ ಟ್ರೈಲರ್ ಆಲ್ಸೋ ನಾನು ಸರ್ಗೆ ಹೇಳಿದೆ, ನನ್ನ ಸಿನಿಮಾ ನೋಡಿದರೂ ಸಹ ಒಂದು ಫೀಲ್ ಆಯ್ತು. ಅಂದರೆ ದ ವೇ ದೇ ಹ್ಯಾವ್ ಆ ಎಡಿಟಿಂಗ್ ಮಾಡಿರೋದಾಗಲಿ, ಆ ಮ್ಯೂಸಿಕ್ ಮಾಡಿರೋದಾಗಲಿ, ಎಫೆಕ್ಟ್ಸ್, ಇಟ್ಸ್ ವೆರಿ ಇಂಪ್ರೆಸಿಂಗ್ ಟು ಬಿ ಫ್ರ್ಯಾಂಕ್. ಯು ಜಸ್ಟ್ ಟೋಲ್ಡ್, ಅಂದರೆ ನೀವು ಹೇಳಿದ್ರಿ ನನ್ನ ಕೆಪಾಸಿಟಿ ಇದೆ ಸಾಲ್ವ್ ಮಾಡೋ ಅಂತ. ನಾನಂತಲ್ಲ ಮೇಡಮ್, ಜನ ಬಿಲೀವ್ ಮಾಡಿ ಬರ್ತಾರೆ. ಇಫ್ ಯು ಆರ್ ಕೇಪಬಲ್ ಆಫ್ ಎನಿಥಿಂಗ್ ವಿ ಆರ್ ಡೂಯಿಂಗ್ ಇಟ್. ಬಟ್ ಯು ಕುಡ್ ಹ್ಯಾವ್ ಸಾಲ್ವ್ಡ್ ಪ್ರಜ್ವಲ್ಸ್ ಪ್ರಾಬ್ಲಮ್, ನೋ? ಐ ಡು ನಾಟ್ ನೋ ಪ್ರಜ್ವಲ್ ಪರ್ಸ್ನಲಿ ಮೇಡಮ್, ಟು ಬಿ ಫ್ರ್ಯಾಂಕ್. ನಾನು ಯಾವತ್ತೂ ಮೀಟ್ ಮಾಡಿಲ್ಲ ಅವ್ರನ್ನ. ಥ್ರೂ ಒನ್ ಆಫ್ ಹಿಸ್ ಕ್ಲೋಸ್ ಫ್ರೆಂಡ್ ಐ ಟ್ರೈ ಟು ರೀಚ್ ಹಿಮ್ ಮೇಡಮ್. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ವಾಟ್ ದ ಆನ್ಸರ್ ಕೇಮ್. ಪ್ಲೀಸ್ ಡೋಂಟ್. ಬಟ್ ಒಂದು ಲಾಸ್ಟ್ ಕ್ವೆಶ್ಚನ್, ನೀವು ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಈ ಒಂದು ವಿಚಾರದಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ನಾನು ಕೂತು ಮಾತಾಡೋದಕ್ಕೆ ರೆಡಿ ಇದ್ದೀನಿ, ಬಟ್ ಮನುಷ್ಯತ್ವ ಇರಬೇಕು, ಮನುಷ್ಯರ ರೀತಿ ವರ್ತಿಸ್ಬೇಕು ಅಂತ. ಓಕೆ ಓಕೆ, ಏನಾದ್ರೂ ಕಹಿ ಘಟನೆ ಆಗಿದೆಯಾ ಅಂತ? ನನಗೂ ಇಲ್ಲ ಸರ್, ಏನೇನೋ ಆಗಿಲ್ಲ. ಅವ್ರ ಹತ್ರನೂ ಕೇಳಿ, ಏನೂ ಆಗಿಲ್ಲ. ನನಗೆ ಅದಲ್ಲ, ನನಗೆ ಪ್ರಜ್ವಲ್ ದೇವರಾಜ್ಗೆ ಈ ಇನ್ಸಿಡೆಂಟ್ ಗೊತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಿಕಾಸ್ ದಿಸ್ ವಾಸ್ ಸೋ ಅನ್ಫಾರ್ಚುನೇಟ್. ನಾನು ಇವ್ರ ಹತ್ರ ಹೇಳಿದ್ದು. ಆಯ್ತು, ಪ್ರಜ್ವಲ್ ಆಕ್ಟಿಂಗ್ ಹೇಗಿದೆ ಅಂತ ಹೇಳಿ ಹೋಗಿ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ನೀವು ಒಂದ್ಸಲ ನೋಡಿ, ಇಡೀ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ, ಅದಕ್ಕೆ ಕೇಳಿದ್ದು. ನೋಡಿ, ಟ್ರೈಲರ್ ನೋಡಿದ್ರಲ್ಲ. ಗುರು ಇಂಪಾರ್ಟೆಂಟ್, ಅವ್ರ ಬಗ್ಗೆ ಹೇಳಬೇಕು. ಈ ಗಲಾಟೆಯಲ್ಲಿ ಪ್ರೊಡ್ಯೂಸರ್ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದಾರಲ್ಲ ಸರ್. ಯಾರು ಅಲ್ಲ ಅಂದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಏನಾಯ್ತು ಅದು ಬಹಳ ಅನ್ಫಾರ್ಚುನೇಟ್. ಯಾಕಂದ್ರೆ ಅದು ಕೇಳುವಂತ ಗಳಿಗೆ ಕೂಡ, ಅಂದ್ರೆ ಎಲ್ಲ ಟ್ರೈಲರ್ ಆದ್ಮೇಲೆ ಏನೋ ಒಂದು ಈ ಮೊಮೆಂಟಿಗೆ ಕೇಳಬೇಕು ಅನ್ನೋದು ತುಂಬಾ ಒಂದು ಸ್ಯಾಡಿಸಮ್ ತೋರಿಸುತ್ತೆ. ಅನ್ಫಾರ್ಚುನೇಟ್ಲಿ ಐ ಹ್ಯಾಡ್ ಟು ಬಿ ವೆರಿ ಟ್ರೂತ್ಫುಲ್. ಯಾಕಂದ್ರೆ ಈಗ ಈ ಮೊಮೆಂಟ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಇವ್ರು ಬ್ರೇಕ್ ಆಗ್ತಾರೆ ಅನ್ನೋದಿದೆಯಲ್ವಾ, ಅದು ಸಿನಿಮಾಗೆ ತುಂಬಾ ಒಂದು ದೊಡ್ಡ, ಅಂದ್ರೆ ಸಿನಿಮಾ ಆಸ್ ಎ ಇಂಡಸ್ಟ್ರಿ ಬಹಳ ಇದು. ಯಾಕಂದ್ರೆ ಬರ್ಬೇಕಾದ್ರೆ ನಮಗೆ ಈ ಸಮಸ್ಯೆ ಇದೆ, ನಾವು ಕೇಳೋದಕ್ಕೆ ಬರ್ತಾ ಇದೀವಿ ಅನ್ನೋದು ಬೇರೆ, ನಾವು ಟ್ರೈಲರ್ ನೋಡೋದಕ್ಕೆ ಬರ್ತಾ ಇದೀವಿ ಎಂದು ಆ ಗಳಿಗೆ ಮೇಲೆ ಮಾಡೋದು ಬೇರೆ. ದಟ್ಸ್ ನಾಟ್ ರೈಟ್ ಅಂತ ನಾನು ಹೇಳೋದು. ಕೊನೆಯದಾಗಿ ಸರ್, ಈ ಒಂದು ವಿಚಾರದಲ್ಲಿ ಡಬ್ಬಿಂಗ್ ವಿಚಾರವಾಗಿ ಏನಾದರೂ ಕಾನೂನು ಹೋರಾಟಕ್ಕೆ ರೆಡಿ ಆಗ್ತೀರಾ ನೀವು ನಿರ್ಮಾಪಕರುಗಳು? ನೋಡಿ, ಎಂಥದ್ದೇ ಸಮಸ್ಯೆ ಇದ್ರು ಕೂತ್ ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ನಂಬ್ತೀನಿ. ಅಲ್ಲ, ಮಾತಾಡೋದಕ್ಕೆ ಎದುರುಗಡೆಯವರು ರೆಡಿ ಇರಬೇಕಲ್ಲ. ಅದು ಒನ್ ಸೈಡೆಡ್ ಎಫರ್ಟ್ ಆಗಬಾರ್ದು. ಆಮೇಲೆ ಸುಪ್ರೀತ್ ಸರ್ ಹೇಳ್ದಾಗೆ ಎಲ್ಲದನ್ನ ನಾವು ಡಿಸ್ಕ್ಲೋಸ್ ಮಾಡ್ತಾ ಹೋದರೆ ಆಲ್ರೆಡಿ ಜನಕ್ಕೆ ಸಿನಿಮಾ ಮೇಲೆ ನಂಬಿಕೆ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಕಡಿಮೆ ಆಗ್ಬಿಡುತ್ತೆ. ಹೀಗಿದ್ದಾರಾ ಸಿನಿಮಾದವ್ರು, ಇಷ್ಟರ ಮಟ್ಟಿಗಿದ್ದಾರಾ ಅಂತೆಲ್ಲ ಅನ್ಸಕ್ಕೆ ಶುರುವಾಗುತ್ತೆ. ದಯವಿಟ್ಟು ಅಲ್ಲಿವರೆಗೂ ಹೋಗೋದು ಬೇಡ. ನಾನು ವ್ಯಕ್ತಿಯಾಗಿ ಇದನ್ನೊಂದು ಘಟನೆ ಥರನೇ ನೋಡ್ತೀನಿ ಹೊರತು ನಾನು ಇದನ್ನು ತುಂಬ ಪರ್ಸ್ನಲ್ ಆಗಿ ತಗೊಂಡ್ರೆ ಖಂಡಿತವಾಗ್ಲೂ ಅದೊಂದು ಬ್ಲ್ಯಾಕ್ ಡಾಟ್ ಥರ ಕಾಣಿಸುತ್ತೆ. ಅದಾಗದು ಬೇಡ ಅಂತ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ಐ ಥಿಂಕ್ ಇದನ್ನ ಇಲ್ಲಿಂದ ಹೇಗೆ ಸರಿ ಮಾಡೋದು ಅನ್ನೋ ಒಂದು ಆ್ಯಂಗ್ಲಲ್ಲಿ ಯೋಚನೆ ಮಾಡ್ತೀನಿ ಅಷ್ಟೇ ನಾನು.